ಮಧುಮೇಹ, ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟೀಸು ಒಂದು ಸರಿ ಬಂತು ಅಂದರೆ ಜೀವಮಾನದಲ್ಲಿ ಇದು ವಾಸಿ ಆಗೋದಿಲ್ಲ ಅಂತ ಎಲ್ಲರ ತಲೆಯಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ಅಂದರೆ ಒಂದು ಸರಿ ಡಯಾಬಿಟೀಸ್ ಬಂತು ಅಂದರೆ ನಾವು ಲೈಫ್ ಲಾಂಗ್ ಮೆಡಿಸಿನ್ ತೊಗೊಳ್ಬೇಕು, ಇದಕ್ಕೆ ಕ್ಯೂರ್ ಅನ್ನೋದಿಲ್ಲ ಅಂತ ಒಂದಿದೆ. ಹಾಗಲ್ಲ. ಯಾಕಂದರೆ ಡಯಾಬಿಟೀಸಲ್ಲೂ ಎಷ್ಟೊಂದು ವೆರೈಟಿ ಇದೆ. ಅದರಲ್ಲೂ ತಾವು ಅಂದ್ಕೊಂಡಂಗೆ ಬರೀ ಟೈಪ್ 1 ಡಯಾಬಿಟೀಸು, ಟೈಪ್ 2 ಡಯಾಬಿಟೀಸ್ ಅಂತಲ್ಲ. ಆಯುರ್ವೇದದಲ್ಲಿ ನಾವು ಡಯಾಬಿಟೀಸ್ನ ಪ್ರಮೇಹ ಅಥವಾ ಮಧುಮೇಹ ಅಂತ ಏನು ಕರಿತೀವಿ, 20 ಥರ ಡಯಾಬಿಟೀಸ್ ಇದೆ. ಅದರಲ್ಲಿ ಒಂದು ಮಾತ್ರ ವಾಸಿ ಮಾಡೋಕ್ಕಾಗೋದಿಲ್ಲ. ಉಳಿದಿದ್ದು 19 ಏನಿದೆ ಅದನ್ನು ಕಂಟ್ರೋಲ್ ಮಾಡ್ಬೋದು ಅಥವಾ ಕ್ಯೂರ್ ಮಾಡ್ಬೋದು ಅಂತ ಆಯುರ್ವೇದ ಶಾಸ್ತ್ರದಲ್ಲೂ ಹೇಳಿದೆ. ಅದೇ ಥರ WHO ವಿಶ್ವ ಆರೋಗ್ಯ ಸಂಸ್ಥೆ ಏನಿದೆ ಅದು ಕೂಡ ಇದನ್ನೇ ಹೇಳುತ್ತೆ. ಏನಂದರೆ 98% ಡಯಾಬಿಟಿಕ್ ಪಾಪ್ಯುಲೇಷನ್, ಅಂದರೆ ಡಯಾಬಿಟೀಸ್ದಿಂದ ಬಳಲ್ತಾ ಇರೋ ರೋಗಿಗಳಲ್ಲಿ 98% ಜನಕ್ಕೆ ಟೈಪ್ 2 ಡಯಾಬಿಟೀಸ್ ಇದೆ. ಈ ಟೈಪ್ 2 ಡಯಾಬಿಟೀಸು ಮೋರ್ ದೆನ್ 90% ಈಸ್ ಕ್ಯೂರಬಲ್ ಆರ್ ಮ್ಯಾನೇಜಬಲ್ ಆರ್ ಕಂಟ್ರೋಲೆಬಲ್ ಅಂತ ವಿಶ್ವ ಆರೋಗ್ಯ ಸಂಸ್ಥೆನೇ ಹೇಳಿದೆ. ಇದೇ ನಮ್ಮ ಆಯುರ್ವೇದವು 5000 ವರ್ಷದಿಂದ ಹೇಳ್ತಾ ಇದೆ. ಎಲ್ಲ ಮಧುಮೇಹ ವಾಸಿ ಮಾಡೋಕ್ಕಾಗೋದಿಲ್ಲ ಅಂತಲ್ಲ, ಅದರಲ್ಲಿ ಒಂದು ಮಾತ್ರ ವಾಸಿ ಆಗೋದಿಲ್ಲ. ಉಳಿದಿದ್ದ 19ನ್ನ ಚೆನ್ನಾಗಿ ಕಂಟ್ರೋಲ್ ಮಾಡ್ಬೋದು, ಅದನ್ನು ಕಂಪ್ಲೀಟಾಗಿ ಕ್ಯೂರ್ ಮಾಡ್ಬೋದು ಅಥವಾ ರಿವರ್ಸ್ ಮಾಡ್ಬೋದು ಅಂತ ಆಯುರ್ವೇದದಲ್ಲಿ ಹೇಳಿದೆ. ನಾವು ಶತಾಯುನಲ್ಲಿ 121 ವರ್ಷದಿಂದ ಈ ಮಧುಮೇಹನ ಚಿಕಿತ್ಸೆ ಕೊಡ್ತಾ ಬರ್ತಾ ಇದ್ದೀವಿ. ಅದರಲ್ಲೂ ಕೂಡ ನಾವು ತುಂಬ ಜನರಲ್ಲಿ ವಾಸಿಯಾಗಿರೋದನ್ನು ನೋಡಿದ್ದೀವಿ. ಎಷ್ಟೊಂದು ಜನಕ್ಕೆ ವಾಸಿ ಆಗಿಲ್ಲ ಅಂದರೂ ಕೂಡ ಈ ಡಯಾಬಿಟೀಸಿಂದ ಬರ್ತಕ್ಕಂಥ ಕಾಂಪ್ಲಿಕೇಶನ್ ಏನಿದೆ ನೋಡಿ, ಅದರಲ್ಲೂ ಈ ಕಣ್ಣು ಮೇಲೆ ಎಫೆಕ್ಟ್ ಆಗೋದು, ನರಗಳ ಮೇಲೆ ಎಫೆಕ್ಟ್ ಆಗೋದು, ಈ ಕಿಡ್ನಿ ಮೇಲೆ ಎಫೆಕ್ಟ್ ಆಗೋದು, ಇದನ್ನೇನು ನಾವು ಡಯಾಬಿಟಿಕ್ ಕಾಂಪ್ಲಿಕೇಶನ್ ಅಂತ ಹೇಳ್ತೀವಿ. ಅಂದರೆ ಡಯಾಬಿಟಿಕ್ ನ್ಯೂರೋಪತಿ, ಡಯಾಬಿಟಿಕ್ ನೆಫ್ರೋಪತಿ, ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀವಿ. ಇದನ್ನು ಕಂಪ್ಲೀಟಾಗಿ ರಿವರ್ಸ್ ಮಾಡ್ಬೋದು, 100% ಇದನ್ನು ಕ್ಯೂರ್ ಮಾಡ್ಬೋದು ನಾವು. ಹಾಗಾಗಿ ಇವತ್ತಿನ ನಮ್ಮದು ವಿಷಯದಲ್ಲಿ ಏನು ತಿಳ್ಕೊಳ್ಳೋಣ ಅಂದರೆ, ಈ ಮಧುಮೇಹ ಅಂದರೆ ಏನು, ಯಾಕೆ ಬರುತ್ತೆ, ಯಾರ್ಯಾರಿಗೆ ಬರುತ್ತೆ, ಇದರಲ್ಲಿ ಎಷ್ಟು ವಿಧವಾಗಿದೆ, ಇದನ್ನು ವಾಸಿ ಹೇಗೆ ಮಾಡ್ಕೊಳ್ಬೇಕು ಅಂತ. ಮುಖ್ಯವಾಗಿ ಡಯಾಬಿಟೀಸಲ್ಲಿ ಏನಾಗುತ್ತೆ ಅಂದರೆ, ನಾವು ತಿಂತಕ್ಕಂಥ ಆಹಾರ ಶುಗರ್ ಆಗಿ ಕನ್ವರ್ಟ್ ಆಗುತ್ತೆ. ಏನೇ ತಿನ್ಕೊಳ್ಳಿ, ಯಾವುದೇ ಥರದ ಆಹಾರ, ಹಾಗಲಕಾಯಿ ಆದರೂ ತಿನ್ನಿ, ಸ್ವೀಟ್ ಆದರೂ ತಿನ್ನಿ, ಖಾರನಾದರೂ ತಿನ್ನಿ, ಎಲ್ಲವೂ ಕೂಡ ಶುಗರ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಶುಗರ್ನ ಬಾಡಿಗೆ, ನಮ್ಮ ದೇಹಕ್ಕೆ ಬೇಕಾಗ್ತಕ್ಕಂಥ ಏನು ಶಕ್ತಿ ಬೇಕು ನಮ್ಮ ಬಾಡಿಗೆ, ದೇಹಕ್ಕೆ ಅಂದರೆ ಎನರ್ಜಿ ಆಗಿ ಕನ್ವರ್ಟ್ ಆಗಬೇಕು ಅಂತಂದರೆ ಇನ್ಸುಲಿನ್ ಬೇಕು ಅದಕ್ಕೆ. ಸೊ ಡಯಾಬಿಟೀಸಲ್ಲಿ ಏನಾಗುತ್ತೆ ಅಂದರೆ ಈ ಇನ್ಸುಲಿನ ಅಭಾವ ಇರುತ್ತೆ, ಅಂದರೆ ಇನ್ಸುಲಿನ್ದು ಡಿಫಿಷಿಯನ್ಸಿ ಇರುತ್ತೆ. ಇನ್ಸುಲಿನ್ ಸರಿಯಾಗಿ ವರ್ಕ್ ಮಾಡ್ತಾ ಇರಲ್ಲ. ಅಂದರೆ ತಿಂದಿರೋ ಆಹಾರ ಸ್ವೀಟಾಗಿ ಕನ್ವರ್ಟ್ ಆಗುತ್ತೆ, ಬಟ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ತಾ ಇರಲ್ಲ. ಅದಕ್ಕೆ ನಿಮಗೆ ಬ್ಲಡ್ಡಲ್ಲಿ ಶುಗರ್ ಕಾಣ್ತಾ ಇರುತ್ತೆ. ಬ್ಲಡ್ ಶುಗರ್ ಏನಿರುತ್ತಲ್ವ, ಫಾಸ್ಟಿಂಗು ಆಫ್ಟರ್ ಫುಡ್ ಏನು ಟೆಸ್ಟ್ ಮಾಡ್ತಿರಲ್ವ, ಅದು ಹೆಚ್ಚಿಗೆ ಇರ್ತಾ ಇರುತ್ತೆ. ಇದನ್ನೇ ನಾವು ಡಯಾಬಿಟೀಸ್ ಅಂತ ಹೇಳೋದು. ಅದರಲ್ಲಿ ಈಗ ನಾವು ಏನು ತಿಳ್ಕೊಬೇಕು ಅಂದರೆ, ಈ ಇನ್ಸುಲಿನ್ ಏನಿದೆ ಇದು ಯಾಕೆ ಕಡಿಮೆ ಆಗುತ್ತೆ, ಯಾವ್ಯಾವ ಕಂಡೀಷನಲ್ಲಿ ಇದು ನಮ್ಮ ಬಾಡಿನಲ್ಲಿ ಕಡಿಮೆ ಆಗುತ್ತೆ, ಅಥವಾ ಈ ಇನ್ಸುಲಿನ್ ಏನಿದೆ ಬಾಡಿನಲ್ಲಿ ಕ್ವಾಲಿಟಿ ಆಗಿರೋ ಇನ್ಸುಲಿನ್ನು ಉತ್ಪತ್ತಿ ಆಗ್ತಾ ಇದೆಯಾ ಇಲ್ವಾ ನಮ್ಮ ದೇಹದಲ್ಲಿ, ಅಥವಾ ಚೆನ್ನಾಗಿ ಕ್ವಾಲಿಟಿ ಇದ್ದರೂ ಕೂಡ ಅದು ಬಾಡಿನಲ್ಲಿ ಅಬ್ಸಾರ್ವ್ ಆಗ್ತಾ ಇದೆಯಾ ಇಲ್ವಾ, ಅದ್ರ ಕೆಲಸ ಸರಿಯಾಗಿ ಮಾಡ್ತಾ ಇದೆ ಅಲ್ವಾ. ಇದನ್ನೆಲ್ಲ ನಾವು ಆಯುರ್ವೇದದಲ್ಲಿ 20 ಹಂತದಲ್ಲಿ ನೋಡ್ತೀವಿ ನಾವು. ಅದಕ್ಕೆ ನೀವು ನೋಡಿರ್ಬೋದು, ಆಯುರ್ವೇದದಲ್ಲಿ ಮಧುಮೇಹಕ್ಕೆ ಅಥವಾ ಡಯಾಬಿಟೀಸ್ಗೆ ಓವರ್ ದ ಕೌಂಟರ್, ಅಂದರೆ ಯಾವುದೇ ಮೆಡಿಕಲ್ ಶಾಪಲ್ಲಿ ಹೋಗಿದರೆ ಒಂದು ಮೆಡಿಸಿನ್ ತೊಗೊಂಡ್ರೆ ಎಲ್ಲರಿಗೂ ವರ್ಕ್ ಆಗೋದಿಲ್ಲ ಅದು. ಯಾಕೆ ಆಯುರ್ವೇದದಲ್ಲಿ ಯಾವಾಗೂ ಒನ್ ಸೈಜ್ ಫಿಟ್ ಫಾರ್ ಆಲ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಇವಾಗ ಹೇಳಿದೆ ನೋಡಿ, 20 ವಿಧವಾದ ಡಯಾಬಿಟೀಸ್ ಇದೆ. ಅದರಲ್ಲಿ ಒಂದೊಂದು ಬಾಡಿ ಟೈಪ್ ಅವರಿಗೂ ಡಿಫ್ರೆಂಟಾಗಿ ಬರುತ್ತೆ. ಅದಕ್ಕೆ ನಾವು ಶತಾಯುನಲ್ಲಿ ಏನು ಮಾಡ್ತೀವಿ ಅಂದರೆ, ತಾವು ಒಂದು ಸರಿ ಬಂದುಬಿಟ್ರೆ ನಿಮ್ಮದೆಲ್ಲ ಬ್ಲಡ್ ಟೆಸ್ಟ್ಗಳು ನೋಡಿಬಿಟ್ಟು, ಸ್ಕ್ಯಾನಿಂಗ್ ರಿಪೋರ್ಟ್ಸ್ ನೋಡಿಬಿಟ್ಟು, ಎಷ್ಟು ವರ್ಷದಿಂದ ಇದೆ, ಏನೇನು ಕಾಂಪ್ಲಿಕೇಶನ್ಸ್ ಇದೆ, ಕುಲಂಕುಷವಾಗಿ ಡಯಾಗ್ನೋಸಿಸ್ ಮಾಡಿದ ಮೇಲೆ ಅದಕ್ಕೆ ಕರೆಕ್ಟಾಗಿ ಚಿಕಿತ್ಸೆ ಕೊಡ್ತೀವಿ. ಹಾಗಾಗಿ ನಿಮಗೆ ಶಾರ್ಟಾಗಿ ರಿಸಲ್ಟ್ ಸಿಗುತ್ತೆ. ಸೊ ಅವಾಗ ಹೇಳಿದೆ ನಾನು, ಇನ್ಸುಲಿನ್ ಸೀಕ್ರೇಷನಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ನಮ್ಮಲ್ಲಿ ಏನೇನು ಔಷಧಿ ಇದೆ ಅಂದರೆ, ಕ್ವಾಲಿಟಿ ಇನ್ಸುಲಿನ್ ಸೀಕ್ರೇಷನ್ ಆಗೋಕ್ಕೂ ಔಷಧಿ ಇದೆ. ಸೀಕ್ರೆಟ್ ಆಗಿರೋ ಇನ್ಸುಲಿನ್ ಕ್ವಾಲಿಟಿ ಇಲ್ಲ ಅಂದರೆ ಅದ್ರ ಕ್ವಾಲಿಟಿ ಇನ್ಕ್ರೀಸ್ ಮಾಡೋಕ್ಕೂ ಔಷಧಿ ಇದೆ.
ಕ್ವಾಲಿಟಿ ಇರೋ ಇನ್ಸುಲಿನ್ ಬಂದರೆ ಬಾಡಿನಲ್ಲಿ ಅಬ್ಸರ್ವ್ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ಬೇರೆ ಥರ ಮೆಡಿಸಿನ್ ಇದೆ. ಹಾಗಾಗಿ ಹೇಳ್ತೀವಿ, ನಿಮಗೆ ಮಧುಮೇಹ ಇತ್ತು ಅಥವಾ ಟೈಪ್ 2 ಡಯಾಬಿಟೀಸ್ ಇತ್ತು ಅಂದರೆ 100% ವಾಸಿ ಮಾಡ್ಕೋಬೋದು. ಒಂದು ಸರಿ ನಮ್ಮ ಶತಾಯುಗೆ ಬನ್ನಿ, ಇಲ್ಲಿ ಕೆಳಗಡೆ ಬರ್ತಾ ಇರೋ ನಂಬರ್ಗೆ ಒಂದು ಸರಿ ನಿಮ್ಮದು ರಿಪೋರ್ಟ್ಸ್ನ ವಾಟ್ಸಪ್ ಮಾಡಿ, ನಮ್ಮ ಡಾಕ್ಟ್ರು ನಿಮಗೆ ಫ್ರೀ ಕನ್ಸಲ್ಟೇಷನ್ ಕೊಡ್ತಾರೆ. ಸೊ ಆವಾಗೆ ನಿಮಗೆ ಅರ್ಥ ಆಗುತ್ತೆ ನಿಮ್ಮ ಡಯಾಬಿಟೀಸ್ ಕ್ಯೂರ್ ಆಗುತ್ತಾ ಇಲ್ಲ ಅಂತ. ಆಮೇಲೆ ಈ ಡಯಾಬಿಟೀಸ್ ಬಂದಾಗೆ ಕೆಲವೊಂದು ಇಂಪಾರ್ಟೆಂಟು ಟೆಸ್ಟ್ಗಳು ಮಾಡಿಸ್ಬೇಕು. ಎಷ್ಟೊಂದು ಸರಿ ನಾವು ನೋಡಿದ್ದೀವಿ, ಈವನ್ ಡಯಾಬಿಟಲಜಿಸ್ಟು ಅಥವಾ ಎಂಡೋಕ್ರೈನಾಲಜಿಸ್ಟ್ ಏನಿದ್ದಾರೆ ಈ ಡಯಾಬಿಟೀಸ್ನ ಟ್ರೀಟ್ ಮಾಡೋ ಡಾಕ್ಟರ್ಸು, ಅವರು ಕೂಡ ಎಷ್ಟೊಂದು ಸರಿ ಏನೇನು ಟೆಸ್ಟ್ ಮಾಡಬೇಕು ಅನ್ನೋದನ್ನು ಮಿಸ್ ಮಾಡ್ತಾರೆ. ಸೊ ಅದಕ್ಕೆ ಹೇಳ್ತೀನಿ ಕೇಳಿ, ಫಾಸ್ಟಿಂಗ್ ಬ್ಲಡ್ ಶುಗರು, ಆಫ್ಟರ್ ಫುಡ್ ಬ್ಲಡ್ ಶುಗರ್. ನೀವೇನು ಮಾಡ್ತೀರಾ, ಯಾವಾಗಲೂ ಫಾಸ್ಟಿಂಗ್ ಬ್ಲಡ್ ಶುಗರ್ ಮಾಡ್ತೀರಾ ಅಥವಾ ಆಫ್ಟರ್ ಫುಡ್ ಶುಗರ್ ಮಾಡಿಸ್ಬಿಟ್ಟು ನೀವು ಬ್ಲಡ್ ಟೆಸ್ಟ್ ಮಾಡಿದ ತಕ್ಷಣ ನೋಡ್ತೀರಾ, ಇದು ಕಂಟ್ರೋಲಲ್ಲಿದೆ, ಅದು ಮೆಡಿಸಿನ್ ತೊಗೊಂಡ್ಬಿಟ್ಟು ಕಂಟ್ರೋಲಲ್ಲಿದೆ ಅಂತ. ಅದು ಕಂಟ್ರೋಲಲ್ಲ, ಅದು ಸದ್ಯಕ್ಕೆ ಬ್ಯಾಲೆನ್ಸ್ ಆಗಿದೆ ಅಷ್ಟೇ. ಅದು ಯಾಕಂದರೆ ಒಂದು ಸೆಟ್ ಆಫ್ ಮೆಡಿಸಿನ್ ತೊಗೊಳ್ತಾ ಇದ್ದೀರಾ. ಅದಕ್ಕೆ ನೋಡಿ, ನೀವು ಡಾಕ್ಟ್ರುಗಳು ಫಸ್ಟು ಒಂದು ಥರ ಮೆಡಿಸಿನ್ ಕೊಡ್ತಾರೆ, ಒಂದೇ ಟೈಮ್ ತೊಗೊಳ್ಳಿ ಅಂತಾರೆ, ಆಮೇಲೆ 2 ಟೈಮ್ ತೊಗೊಳ್ಳಿ ಅಂತಾರೆ, ಆಮೇಲೆ ಅದನ್ನು 3 ಟೈಮ್ ಮಾಡ್ತಾರೆ. ಹಾಗೆ ಆಮೇಲೆ ಏನು ಮಾಡ್ತಾರೆ, ಈ ಮೆಡಿಸಿನ್ ವರ್ಕ್ ಆಗ್ತಾಯಿಲ್ಲ, ಹೈಯರ್ ಡೋಸ್ ಮೆಡಿಸಿನ್ ಕೊಡ್ತೀನಿ ಅಂತಾರೆ, ಅದನ್ನು ಕೂಡ ಡೋಸ್ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. ಆಮೇಲೆ ಒಂದು ದಿನ ಏನಾಗುತ್ತೆ ಅಂದರೆ, ಈ ಎಲ್ಲ ಮೆಡಿಸಿನ್ಗಳು ವರ್ಕ್ ಆಗ್ತಾಯಿಲ್ಲ, ಇನ್ಸುಲಿನ್ ಇಂಜೆಕ್ಷನ್ ಕೊಡಬೇಕು ಅಂತಾರೆ. ತಾವೆಲ್ಲ ನೋಡಿರ್ಬೋದು, ಯಾರ್ಯಾರು ಡಯಾಬಿಟೀಸಿಂದ ಸಫರ್ ಆಗ್ತೀರಾ ಅವರೆಲ್ಲ ಇದನ್ನೆಲ್ಲ ಸ್ಟೋರಿ ಗೊತ್ತಿರುತ್ತೆ ನಿಮಗೆ. ಸೊ ಹಾಗಾಗಿ ನೀವು ಮೆಡಿಸಿನ್ ತೊಗೊಂಡು ಅದು ಕಂಟ್ರೋಲಲ್ಲಿದೆ ಅಂದರೆ ಡಯಾಬಿಟೀಸು ಕಂಪ್ಲೀಟ್ ಕಂಟ್ರೋಲಲ್ಲಿಲ್ಲ, ಕ್ಯೂರ್ ಆಗಿಲ್ಲ, ಅದು ಜಸ್ಟ್ ಬ್ಯಾಲೆನ್ಸಲ್ಲಿದೆ ಅಷ್ಟೇ. ಯಾವತ್ತು ಬೇಕಾದರೂ ಮತ್ತೆ ಇನ್ಕ್ರೀಸ್ ಹಾಕ್ಕೊಂಡು ಹೋಗುತ್ತೆ, ನಿಮ್ಮ ಡಾಕ್ಟ್ರು ಮೆಡಿಸಿನ್ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ಒಂದು ದೊಡ್ಡ ಮಿಸ್ಟೇಕ್ ಏನು ಅಂತಂದರೆ, ನೀವು ಅಂದ್ಕೊಂಡಿದ್ದೀರ ಅದು ಡಯಾಬಿಟೀಸ್ ಕಂಟ್ರೋಲಲ್ಲಿದೆ, ನಂಗೆ ಡಯಾಬಿಟೀಸ್ ರಿಲೇಟೆಡ್ ಪ್ರಾಬ್ಲಮ್ ಯಾವತ್ತೂ ಬರಲ್ಲ ಅಂತ. ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು, ವಿಶ್ವದಲ್ಲಿ ಅತಿ ಹೆಚ್ಚು ಜನ ಸಾಯೋದು ಡಯಾಬಿಟೀಸಿಂದ. ಬಟ್ ನಿಮಗೆ ಆಶ್ಚರ್ಯ ಆಗೋದು, ಡಯಾಬಿಟೀಸಿಂದ ಯಾರೂ ಸಾಯೋದಿಲ್ಲ, ಬಟ್ ಆ ಡಯಾಬಿಟೀಸಿಂದ ಬರ್ತಕ್ಕಂಥ ಕಾಂಪ್ಲಿಕೇಶನ್ಸ್ ಏನಿದೆ, ಅದರದ್ದು ಅಡ್ಡ ಪರಿಣಾಮಗಳೇನಿದೆ, ಮಧುಮೇಹದ ಅಡ್ಡ ಪರಿಣಾಮಗಳು ಬೇರೆ, ಮೆಡಿಸಿನ್ದಲ್ಲ, ಮಧುಮೇಹದು. ಆ ಅಡ್ಡ ಪರಿಣಾಮಗಳಿಂದ ಸಾಯೋ ಜನ ತುಂಬ ಜನ ಇದ್ದಾರೆ. ಸೊ ಅಂದರೆ ಯಾವ ಥರ ಅಡ್ಡ ಪರಿಣಾಮಗಳು ಅಂತಂದರೆ, ಈಗ ಡಯಾಬಿಟೀಸ್ ನ್ಯೂರೋಪತಿ ಇರ್ಬೋದು, ಅದರಿಂದ ಏನಾಗುತ್ತೆ, ನರಗಳಲ್ಲಿ ದೌರ್ಬಲ್ಯ ಬರೋದು, ಸ್ಟ್ರೋಕ್ ಆಗೋದು, ಪ್ಯಾರಲಿಸಿಸ್ ಆಗೋದು, ಆಮೇಲೆ ಕೈ ಕಾಲಲ್ಲಿ ಉರಿ ಬರೋದು, ಇಂಥದ್ದೆಲ್ಲ ತುಂಬ ಜಾಸ್ತಿ ಆಗುತ್ತೆ. ಡಯಾಬಿಟಿಕ್ ನೆಫ್ರೋಪತಿ ಇರ್ಬೋದು, ಕಿಡ್ನಿ ಫೇಲ್ ಆಗೋದು, ಕಿಡ್ನಿ ವರ್ಕ್ ಆಗದೆ ಇರೋದು. ನೋಡಿ, ಡಯಾಬಿಟೀಸಿಂದ ಸಾಯ್ತಾ ಇಲ್ಲ, ಕಿಡ್ನಿ ಪ್ರಾಬ್ಲಮಿಂದ ಸಾಯ್ತಾ ಇರೋದು ಹಾಗೆ. ಆಮೇಲೆ ಡಯಾಬಿಟಿಕ್ ರೆಟಿನೋಪತಿ, ಎಷ್ಟೊಂದು ಸರಿ ಬ್ಲೈಂಡ್ನೆಸ್ ಬರುತ್ತೆ, ಕಣ್ಣಿನ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಡಯಾಬಿಟೀಸ್ ಇನ್ನೊಂದು ಕಾಂಪ್ಲಿಕೇಶನ್ ಅಂದರೆ ಹಾರ್ಟ್ ಡಿಸೀಸು, ಅಂದರೆ ಹೃದ್ರೋಗ ಬರೋದು. ಇತ್ತೀಚೆಗೆ ನೋಡ್ತಾ ಇರ್ಬೋದು ನೀವು, ತುಂಬ ಜನ ಸಡನ್ನಾಗಿ ಹಾರ್ಟ್ ಅಟ್ಯಾಕಾಗಿ ಸಾಯ್ತಾ ಇದ್ದಾರೆ. ಕಾರ್ಡಿಯಾಕ್ ಬ್ಲಾಕ್ಸು, ಹಾರ್ಟಲ್ಲಿ ಬ್ಲಾಕ್ಗಳು ಜಾಸ್ತಿ ಆಗ್ತಾಯಿದೆ, ಇದನ್ನು ಕೂಡ ಮಧುಮೇಹದ ಒಂದು ಅಡ್ಡ ಪರಿಣಾಮ. ಸೊ ಮಧುಮೇಹನ ಅಷ್ಟೊಂದು ಈಸಿಯಾಗಿ ತೊಗೋಬೇಡಿ, ಅಷ್ಟೊಂದು ಸಿಂಪಲ್ಲಾಗಿ ಇದನ್ನು ಕನ್ಸಿಡರ್ ಮಾಡಬೇಡಿ. ಆದಷ್ಟು ಬೇಗ ಯಾವಾಗ ವಾಸಿ ಆಗುತ್ತೆ ಅಂತಂದರೆ ಕಣ್ಮುಚ್ಕೊಂಡು ಫಸ್ಟ್ ಒಂದು ಸರಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಅವಾಗ ಹೇಳಿದೆ ಏನೇನು ಟೆಸ್ಟ್ ಮಾಡಿಸ್ಬೇಕು ಅಂತ. ಫಾಸ್ಟಿಂಗ್ ಬ್ಲಡ್ ಶುಗರು, ಆಫ್ಟರ್ ಬ್ಲಡ್ ಶುಗರು, ಆಫ್ಟರ್ ಫುಡ್ ಬ್ಲಡ್ ಶುಗರ್, ಅದು ಯಾವಾಗ ಮಾಡಿಸ್ಬೇಕು, ಮಂತ್ಲಿ ಒನ್ಸ್, ಅಂದರೆ ತಿಂಗಳಿಗೆ ಒಂದು ಸರಿ. ಅದು ಬಿಟ್ಟು ಎರಡನೇ ಟೆಸ್ಟ್ ಏನು ಮಾಡಿಸ್ಬೇಕು ಅಂದರೆ HbA1c ಅಂತ ಹೇಳ್ತೀವಿ, ಗ್ಲೈಕೋಸೆಟೆಡ್ ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ. ಅದು ನಿಮಗೆ ನಿಮ್ಮದು ಮೂರು ತಿಂಗಳದ್ದು ಆ್ಯಾವ್ರೇಜ್ ತೋರಿಸುತ್ತೆ. ಅಂದರೆ ನಿಮ್ಮದು ಶುಗರು ಕಂಟ್ರೋಲಲ್ಲಿ ಇದೆಯಾ ಇಲ್ವಾ, ಏರುಪೇರು ಆಗ್ತಾಯಿದೆ ಕರೆಕ್ಟಾಗಿ ಗೊತ್ತಾಗುತ್ತೆ ನಿಮಗೆ. HbA1c ಏನಾದರೂ 5.8 ಒಳಗಡೆ ಇತ್ತು ಅಂತಂದರೆ ಒಳ್ಳೆ ಕಂಟ್ರೋಲಲ್ಲಿದೆ, ಅಂದರೆ ಬಿಲೋ 6 ಇದ್ದರೆ. 6 ಕ್ರಾಸ್ ಆಯಿತು, 7, 8, 9 ಆಯಿತು ಅಂತಂದರೆ ನೀವು ಇವನ್ ಮೆಡಿಸಿನ್ ತೊಗೊಂಡ್ರೂ ಕೂಡ ನಿಮ್ಮ ಡಯಾಬಿಟೀಸು ಕಂಟ್ರೋಲಲ್ಲಿಲ್ಲ, ಅದ್ರ ಕಾಂಪ್ಲಿಕೇಶನ್ ಇನ್ಕ್ರೀಸ್ ಆಗ್ತಾನೇ ಇದೆ. ಸೊ ಅದನ್ನು ಅಷ್ಟು ಈಸಿಯಾಗಿ ತೊಗೊಳ್ಬೇಡಿ. ಅದಕ್ಕೆ HbA1c 3 ತಿಂಗಳಿಗೆ ಒಂದು ಸರಿ, 3 ತಿಂಗಳಿಗೆ ಆಗಿಲ್ಲ ಅಂದರೆ ಅಟ್ಲೀಸ್ಟು 6 ಮಂತ್ಸ್ ಒಂದು ಸರಿ ನೀವು ಟೆಸ್ಟ್ ಮಾಡಿಸೋದು ಉತ್ತಮ. ಸೊ ಫಾಸ್ಟಿಂಗ್ ಬ್ಲಡ್ ಶುಗರ್ FBS ಆಯಿತು, PPBS ಆಯಿತು, HbA1c. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಟೆಸ್ಟ್ ಇರೋದು ಸಿ ಪೆಪ್ಟೈಡ್ ಅಂತ ಹೇಳ್ತೀವಿ. ಈ ಸಿ ಪೆಪ್ಟೈಡಲ್ಲಿ ಏನಾಗುತ್ತೆ ಅಂದರೆ, ನಮ್ದು ಏನಿದು ಇನ್ಸುಲಿನ್ ಸೀಕ್ರೀಟ್ ಮಾಡ್ತಕ್ಕಂಥ ಪ್ಯಾಂಕ್ರಿಯಾಸ್ ಇದೆ, ಆ ಪ್ಯಾಂಕ್ರಿಯಾಸ್ ಸರಿ ಇದೆಯಾ ಇಲ್ಲ ಅಂತ ತೋರಿಸುತ್ತೆ ಸಿ ಪೆಪ್ಟೈಡ್. ಒಂದು ಸರಿ ನೀವು ಸಿ ಪೆಪ್ಟೈಡ್ ಮಾಡಿಸಿದ್ರೆ ನಿಮ್ಮದು ಡಯಾಬಿಟೀಸ್ ವಾಸಿ ಆಗುತ್ತಾ ಇಲ್ಲ ಅಂತ ನಮ್ಮ ಡಾಕ್ಟ್ರ್ ಹೇಳ್ತಾರೆ. ಸೊ ನೀವು ಒಂದು ಸರಿ ಸಿ ಪೆಪ್ಟೈಡ್ ಟೆಸ್ಟ್ ಮಾಡಿಸಿ, HbA1c ಮಾಡಿಸ್ಬಿಟ್ಟು ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ಸರಿ ನೀವು ಫೋನ್ ಮಾಡಿದರೆ ನಮ್ಮ ಡಾಕ್ಟ್ರ್ ನಿಮಗೆ ಫ್ರೀ ಕನ್ಸಲ್ಟೇಷನ್ ಮಾಡಿ ಅಡ್ವೈಸ್ ಮಾಡ್ತಾರೆ, ನಿಮ್ಮದು ಯಾವ ಥರ ಡಯಾಬಿಟೀಸ್ ಇದೆ, ಯಾವ ಸ್ಟೇಜಲ್ಲಿದೆ, ಅದನ್ನು ಹೇಗೆ ರಿವರ್ಸ್ ಮಾಡ್ಬೋದು ಅಂತ.
ಸಿ ಪೆಪ್ಟೈಡ್ ಆದಮೇಲೆ ಈಗ ನಿಮ್ಮದು ಶುಗರ್ ಚೆನ್ನಾಗಿ ಕಂಟ್ರೋಲ್ಗೆ ಬಂತು ಅಂದ್ಕೊಳ್ಳಿ, ಎಲ್ಲ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ವಾಸಿ ಆಗಿದೆ ಇಲ್ಲ ಅಂತ ಹೆಂಗೆ ಗೊತ್ತಾಗಬೇಕು? ಅದಕ್ಕೆ ಅಂತ ನಾವು GTT ಅಂತ ಮಾಡ್ತೀವಿ, ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್. ಅದು ಏನು ಮಾಡ್ತಾರೆ ಅಂದರೆ 50 ಗ್ರಾಮ್ ಸಕ್ಕರೆ ಕೊಟ್ಬಿಟ್ಟು ಅದನ್ನು ನಿಮಗೆ ಟೆಸ್ಟ್ ಮಾಡ್ತಾರೆ ಬ್ಲಡ್ ಶುಗರ್. ಆವಾಗ ಅದು ನಾರ್ಮಲ್ ಬಂತು ಅಂದರೆ ವಾಸಿ ಆಗಿದೆ ಅಂತ. ಈ ಫಾಸ್ಟಿಂಗ್ ಬ್ಲಡ್ ಶುಗರು, ಆಫ್ಟರ್ ಫುಡ್ ಬ್ಲಡ್ ಶುಗರು, HbA1c, ಸಿ ಪೆಪ್ಟೈಡ್ ಆದಮೇಲೆ ತುಂಬ ಇಂಪಾರ್ಟೆಂಟ್ 5ನೇದು ಇರೋದು ಅಬ್ಡೋಮಿನಲ್ ಸ್ಕ್ಯಾನ್, ಹೊಟ್ಟೆ ಸ್ಕ್ಯಾನು. ತಾವು ಇದು ಕೇಳ್ತಾ ಇರ್ಬೋದು, ಇದೇನಪ್ಪ ಈ ಡಾಕ್ಟ್ರು ಹೊಸದಾಗಿ ಹೇಳ್ತಾ ಇದ್ದಾರೆ, ಹೊಟ್ಟೆ ಸ್ಕ್ಯಾನ್ ಯಾಕೆ ಮಧುಮೇಹಕ್ಕೆ ಅಥವಾ ಡಯಾಬಿಟೀಸ್ಗೆ ಅಂದರೆ, ಫ್ಯಾಟಿ ಲಿವರ್ ಇರೋರಿಗೆ ಡಯಾಬಿಟಿಸ್ ಬೇಗ ವಾಸಿ ಆಗೋದಿಲ್ಲ, ಮೆಡಿಸಿನ್ಗಳು ಬೇಗ ವರ್ಕ್ ಆಗ್ತಾ ಇರಲ್ಲ. ಸೊ ಅದಕ್ಕೆ ಒಂದು ಅಬ್ಡೋಮಿನಲ್ ಸ್ಕ್ಯಾನ್ ಮಾಡಿದರೆ ಫ್ಯಾಟಿ ಲಿವರ್ ಇದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ. ಆಮೇಲೆ ಕೆಲವರು ತಲೆಯಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಫ್ಯಾಟಿ ಲಿವರು ಬರೀ ಕುಡಿಯೋರಿಗೆ ಮಾತ್ರ ಬರುತ್ತೆ, ಮದ್ಯ ಸೇವನೆ ಮಾಡೋರಿಗೆ ಮಾತ್ರ ಬರುತ್ತೆ ಅಂತ. ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರು ತುಂಬಾ ಕಾಮನ್ ಆಗಿದೆ ಈಗ. ಸೊ ಹಾಗಾಗಿ ನಿಮ್ದು ಏನಾದರೂ ಫ್ಯಾಟಿ ಲಿವರ್ ಇತ್ತು ಅಂತಂದರೆ ಡಯಾಬಿಟಿಸ್ ಬೇಗ ಗುಣ ಆಗೋದಿಲ್ಲ. ಸೊ ಅದಕ್ಕೆ ಅಂತಲೇ ನೀವು ಒಂದು ಸರಿ ಮಾಡಿಸಿದ್ರೆ ಉತ್ತಮ. ಅದು ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಅಷ್ಟೆಲ್ಲ ರಿಪೋರ್ಟ್ಸ್ ಕಳಿಸ್ತು ಈ ಕೆಳಗಡೆ ಬರ್ತಾ ಇರೋ ನಂಬರ್ಗೆ, ಅಂದರೆ ನಮ್ಮ ಡಾಕ್ಟ್ರು ನಿಮಗೆ ಕಂಪ್ಲೀಟಾಗಿ ಕನ್ಸಲ್ಟೇಷನ್ ಮಾಡಿಬಿಟ್ಟು ನಿಮ್ಗೆ ಹೇಳ್ತಾರೆ ಯಾವ ಥರ ಇದೆ, ಹೇಗೆ ಟ್ರೀಟ್ಮೆಂಟ್ ತೊಗೋಬೋದು. ನಾವು ಆಯುರ್ವೇದದಲ್ಲಿ ನಮ್ಮಲ್ಲಿ ಶತಾಯುನಲ್ಲಿ 120 ವರ್ಷದ ಎಕ್ಸ್ಪೀರಿಯೆನ್ಸ್ ಏನಿದೆ, ಕೆಲವೊಂದು ಪಂಚಕರ್ಮ ಚಿಕಿತ್ಸೆಗಳು ಕೊಡ್ತೀವಿ, ಕೆಲವೊಂದು ಹೊಟ್ಟೆಗೆ ಔಷಧಿ ಇದೆ. ಆವಾಗ ಹೇಳ್ದಂಗೆ 20 ಥರ ಡಯಾಬಿಟೀಸಲ್ಲಿ ಯಾವುದು ಥರ ಇದೆ ಅಂತ ಕಂಡುಹಿಡಿದು ನಿಮ್ಗೆ ಯಾವ ಥರ ಬಂದಿದೆ ನೋಡಿ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಕೊಟ್ಟಾಗೆ ನಿಮ್ಮ ಡಯಾಬಿಟೀಸು ಕಂಪ್ಲೀಟಾಗಿ ಗುಣವಾಗುತ್ತೆ. Hi, I'm Svecha. I'm taking treatment with Shatayu Clinic and under Dr. Anita. Last month I have come for Panchakarma treatment and all. So during I have a kind of different lifestyle and I have diabetes issues. So the diabetes after Panchakarma, the diabetes level have come from 8.3 to 6 after the Panchakarma for the 30 days treatment, I can say. And during this course of treatment I have lost 6 kgs. And then I do have a issue with the thyroid from long time, and I used to have around 6.10 last time, but after Panchakarma it came down to 3. And the major issue I have come here is for the fertility. So the treatment started with all these things basically, and then there are the fertility issue is also addressed. And yes, I get very good support and all from the technicians who have done the treatment and all, and timely follow up from Dr. Rashmi. And so after this treatment I'm still continuing my treatment here for the other fertility things. So and I feel good because my weight is lost, and I feel my health is going to improve much more better. ಸೆಂಟರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ, ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಬನ್ನಿ ನೋಡೋಣ.
ನೋಡಿದ್ರಲ್ಲ, ಶತಾಯು ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ. ತಾವೇನಾದರೂ ಒಬೆಸಿಟಿ, ಡಯಾಬಿಟೀಸ್, PCOD ಅಥವಾ ಗರ್ಭಧಾರಣೆಯ ಸಮಸ್ಯೆ, ಕೀಲು ನೋವು, ಗಂಟು ನೋವು ಇಂತಹ ಯಾವುದಾದ್ರೂ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಶತಾಯು ಆಯುರ್ವೇದ ಕ್ಲಿನಿಕ್ನ ಸೆಂಟರ್ಗಳಿವೆ. ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ ತಾವು ಚಿಕಿತ್ಸೆ ಪಡೆಯಬಹುದಾಗಿದೆ. ಹಾಗಾದ್ರೆ ಯಾಕೆ ತಡ? ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ.